ನಾವು ದಿನನಿತ್ಯ ಬಳಸುವ ಹಾಲು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದ ಆಹಾರವಾಗಿದೆ. ಆದರೆ ಇದನ್ನ ಕೆಲವೊಂದು ಆಹಾರಗಳ ಜೊತೆಗೆ ಸೇವನೆ ಮಾಡಿದ್ರೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಆ ಆಹಾರಗಳು ಯಾವುವು ಎಂಬುದನ್ನ ಇದೀಗ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ. ಉದ್ದಿನ ಬೇಳೆಯಿಂದ ಮಾಡಿದ ಆಹಾರ ಮತ್ತು ಹಾಲು ಎರಡೂ ಸಹ ಜೀರ್ಣವಾಗಲು ತುಂಬಾ ಸಮಯವಾಗುತ್ತೆ. ಇದನ್ನ ಜೊತೆಯಾಗಿ ಸೇವನೆ ಮಾಡಿದ್ರೆ ಅಜೀರ್ಣ ಮತ್ತು ಗ್ಯಾಸ್ ಸಮಸ್ಯೆ ಉಂಟಾಗುತ್ತೆ. ಇನ್ನು ಹಾಲಿನ ಜೊತೆ ಚಿಪ್ಸ್, ಮಿಕ್ಸ್ಚರ್, ಲೇಸ್ ಮೊದಲಾದ ಆಹಾರ ಸೇವನೆ ಮಾಡಬಾರ್ದು. ಇದರಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿರುವ ಕಾರಣ ಹಾಲಿನ ಪ್ರೋಟೀನ್ ನಿಮ್ಮ ದೇಹಕ್ಕೆ ಸೇರೋದಿಲ್ಲ. ಜೊತೆಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಇನ್ನು ಆಹಾರದಲ್ಲಿ ಈರುಳ್ಳಿ ಇದ್ರೆ ಅದ್ರ ಜೊತೆಗೆ ಅಥವಾ ನಂತರ ಹಾಲು ಸೇವನೆ ಮಾಡುವುದನ್ನ ಅವಾಯ್ಡ್ ಮಾಡಿ. ಇದನ್ನ ಸೇವನೆ ಮಾಡಿದ್ರೆ ತುರಿಕೆ, ಇನ್ಫೆಕ್ಷನ್ ಮೊದಲಾದ ಸ್ಕಿನ್ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಇನ್ನು ಮೆಣಸು ಅಥವಾ ಮಸಾಲೆ ಪದಾರ್ಥದ ಜೊತೆಗೂ ಹಾಲು ಸೇವನೆ ಮಾಡಬೇಡಿ. ಯಾಕಂದ್ರೆ ಇದರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ, ಆಸಿಡಿಟಿ, ಗ್ಯಾಸ್, ಅತಿಸಾರ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಇನ್ನು ಮೀನು ತುಂಬಾ ಉಷ್ಣವುಳ್ಳ ಆಹಾರವಾಗಿದೆ. ಮೀನಿನ ಜೊತೆ ಹಾಲು ಸೇವನೆ ಮಾಡಿದ್ರೆ ಅಲರ್ಜಿ ಜೊತೆಗೆ ಸ್ಕಿನ್ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಇನ್ನು ಹಾಲು ಮತ್ತು ಮೊಸರಿನ ಉತ್ಪನ್ನಗಳನ್ನ ಜೊತೆಯಾಗಿ ಸೇವನೆ ಮಾಡಬಾರ್ದು. ಇದನ್ನ ಜೊತೆಯಾಗಿ ತಿಂದ್ರೆ ಆಸಿಡಿಟಿ ಹೆಚ್ಚಾಗುತ್ತೆ. ನಿಮಗೆ ಶೀತ, ಕೆಮ್ಮು, ನೆಗಡಿ ಮೊದಲಾದ ಸಮಸ್ಯೆ ಇದ್ರೆ ಹಾಲಿನ ಜೊತೆಗೆ ಬಾಳೆಹಣ್ಣನ್ನ ಸೇವನೆ ಮಾಡಬೇಡ್ರಿ. ಇದರಿಂದ ಕಫ ಹೆಚ್ಚಾಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.